ಯಾವದ ಬಳಿಕ ಮತ್ತೆ ಸ್ವಾಗತ. ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಮತ್ತೊಂದು ದೂರು. ಯೂಟ್ಯೂಬರ್ಸ್ ವಿರುದ್ಧ ಪ್ರಶಾಂತ್ ಸಂಬರಗಿ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಸಂಬರಗಿ ಸಾಕ್ಷಿ ರಕ್ಷಣೆಯ ಕಾಯ್ದೆಯನ್ನ ದುರ್ಬಳಕೆ ಮಾಡಿದ್ದಾರೆ. 5 ಯೂಟ್ಯೂಬರ್ಗಳಿಂದ ಚಿನ್ನಯ್ಯನ ಸಂದರ್ಶನ ಮಾಡಿದ್ದಾರೆ. ಮೊದಲೇ ಸಂದರ್ಶನ ಮಾಡಿ ಷಡ್ಯಂತ್ರದ ಭಾಗ ಆಗಿದ್ದಾರೆ. ಯೂಟ್ಯೂಬರ್ಸ್ಗೆ ಬಂದ ಹಣದ ಬಗ್ಗೆ ತನಿಖೆ ಮಾಡಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಶಾಂತ್ ಸಂಬರಗಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಬಂದ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ಈಗ ಆತನೇ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ. ಆತನನ್ನ ಅರೆಸ್ಟ್ ಮಾಡಲಾಯಿತು. ಅದು ಯೂಟ್ಯೂಬ್ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಕೂಡ ಆಗಿದೆ. ಈ ವಿಚಾರವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಪ್ರಶಾಂತ್ ಸಂಬರ್ಗಿ ಅವರು ಬಂದಿದ್ರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನ್ ಕಾರಣ ಸರ್? ಈಗ ಚಿನ್ನಯ್ಯ ಅವರನ್ನ ಅವ್ರು ಮಾತಾಡ್ಸಿದ್ದಾರೆ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಏನ್ ತಪ್ಪು ಕಾಣಿಸ್ತು ನಿಮಗೆ? ಚಿನ್ನಯ್ಯ ಅವರು ಅರೆಸ್ಟ್ ಆದ್ರಾಗಿಂದ ಮತ್ತು ಅವರು ಯಾವ ಪೀರಿಯಡ್ ಅಲ್ಲಿ ಸರ್ಕಾರದ ಮಾನಿಟರ್ಡ್ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಅವರು ಪ್ರೊಟೆಕ್ಟೆಡ್ ವಿಟ್ನೆಸ್ ಅಂದರೆ ಅವರು ಯಾರ ಜೊತೆನೂ ಮಾತಾಡಬಾರ್ದು, ಯಾರಿಗೂ ಇನ್ಫ್ಲೂಯೆನ್ಸ್ ಆಗಬಾರ್ದು, ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಅವರ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ 2019 ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸಲ್ಲಿ ನಾನೊಬ್ಬ ಪ್ರೊಟೆಕ್ಟೆಡ್ ವಿಟ್ನೆಸ್. ನನಗೆ ಕಾನೂನು ಮತ್ತು ಕೋರ್ಟಿನ ವ್ಯವಹಾರ ಮತ್ತು ಪ್ರೊಟೆಕ್ಟೆಡ್ ವಿಟ್ನೆಸ್ ಹೇಗಿದೆ ನನಗೆ ಗೊತ್ತಿದೆ. ಚೆನ್ನಯ್ಯ ಆ ಪ್ರೊಟೆಕ್ಟೆಡ್ ವಿಟ್ನೆಸ್ ಅಲ್ಲಿ ಎಸ್ಐಟಿಗೆ ಬಂದು ಮುಸುಕು ಹಾಕೊಂಡು ಯಾರ ಜೊತೆ ಕಾಣಿಸಬಾರ್ದು ಅಂತ ಹೇಳಿ ತಿಮ್ರೋಡಿ ಮನೆಗೆ ಹೋಗಿ ಅಲ್ಲಿ ಒಂದು 5 ಜನ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಅನ್ನ ಕೊಟ್ಟಿರಬೇಕು ಅಂದ್ರೆ ಇದರಿಂದ ಯಾವುದೊಂದು ಷಡ್ಯಂತ್ರ ಇದೆ. ಈ ಷಡ್ಯಂತ್ರದಲ್ಲಿ ಅವರು ಪಾಲ್ದಾರಕರಿದ್ದಾರೆ. ಆ 5 ಯೂಟ್ಯೂಬರ್ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಡಿಟಾಕ್ಸ್ ಆಗಿರ್ಬೋದು, ರ್ಯಾಂಪೇಜ್ ಆಗಿರ್ಬೋದು, ಕೂಡ ರ್ಯಾಂಪೇಜ್ ಆಗಿರ್ಬೋದು, ವಾರ್ತಾ ಭಾರತಿ ಆಗಿರ್ಬೋದು, ಅದಾದ ನಂತರ ನಮ್ಮ ಮೊಹಮ್ಮದ್ ಸಮೀರ್ ಆಗಿರ್ಬೋದು, ಅದಾದ ಕರ್ನಾಟಕ ಪ್ಲಾನೆಟ್, ಕನ್ನಡ ಪ್ಲಾನೆಟ್ ಆಗಿರ್ಬೋದು. ಹೀಗೆ 5 ಜನ ಯೂಟ್ಯೂಬರ್ ವಿರುದ್ಧ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ಚೆನ್ನಯ್ಯ ಅವರ ವಿಡಿಯೋ ಅನ್ನ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಇರಬೇಕಾದ್ರೆ ವಿಟ್ನೆಸ್ 40 ದಿನ ಏನು ಎಸ್ಐಟಿಯಲ್ಲಿ ಒಂದು ಪ್ರೊಟೆಕ್ಟೆಡ್ ಆಗಿದ್ದ ಆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಬಿತ್ತರಣೆ ಮಾಡಿದ್ದಾರೆ ಅಂತ. ಆದ್ರೆ ಅವರು ಹೇಳ್ತಾ ಇರೋದು ಇದು ಅರೆಸ್ಟ್ಗಿಂತ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ಅರೆಸ್ಟ್ಗಿಂತ ಮುಂಚೆ ಮಾಡಿದ್ರು ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ. ನೀವು ವಿಡಿಯೋ ಮಾಡ್ಕೊಂಡು ಯಾಕೆ ಎಸ್ಐಟಿ ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ಗೆ ಬರಲಿಲ್ಲ? ನೀವು ಮುಂಚೆ ಮಾಡಿದ್ರೂ ಕ್ರೈಮೇ, ಆ ಪ್ರೊಟೆಕ್ಟೆಡ್ ಟೈಮಲ್ಲಿ ಮಾಡಿದ್ರು ಕ್ರೈಮೇ, ಮುಂದೆ ಮಾಡಿದ್ರು ಕ್ರೈಮ್ ಆಗ್ತಾ ಇತ್ತು. ನಿಮಗೆ ಯಾವ ಮಾನ್ಯತೆನೂ ಇಲ್ಲ. ಈ 5 ಯೂಟ್ಯೂಬ್ ಚಾನೆಲ್ ನ್ಯೂಸ್ ಕಂಟೆಂಟ್ ಅಲ್ಲ, ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಲೈಸೆನ್ಸ್ ತಗೊಂಡಿಲ್ಲ, ಯಾವುದೇ ಸೆನ್ಸಾರ್ ಇಲ್ಲ. ತಮಗೆ ತಾವೇ ಬೇಕಾಗಿರೋ ಹಾಗೆ ನ್ಯೂಸ್ ಅನ್ನು ಬಿತ್ತರಣೆ ಮಾಡಿಕೊಂಡು ಯಾರೋ ಒಬ್ಬರಿಗೆ ಖುಷಿ ಮಾಡಲಿಕ್ಕೆ, ಯಾರೋ ಒಬ್ಬರಿಗೆ ಮೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂಥ ದೇಶದಲ್ಲಿ ಧರ್ಮದ ವಿರುದ್ಧ, 2 ಧರ್ಮದ ವಿರುದ್ಧ ಒಂದು ದುಶ್ಮನಿ ಬರಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಪಿತೂರಿ. ಇದು ಪಿತೂರಿನ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ಅವರು ಕೇಸ್ ಬುಕ್ ಮಾಡಬೇಕು, ಇದನ್ನ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿಟ್ನೆಸ್ ನನ್ನ ಪತ್ರದ ಸಾರಾಂಶ. ಏನಾದ್ರು ಈಗ ಅದಕ್ಕೆ ತನಿಖೆ ಮಾಡ್ತೀವಿ ಅಂತಂದ್ರೆ ಈ ಆಂಗಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇವ್ರಿಗೆ ನೋಟಿಸ್ ಕೊಟ್ಟು ನಾವು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತು. ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದೀನಿ. ಅವರು ಕೇಳಿದಂತ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಬೇಕಾದಂತ ಪೂರಕವಾದಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಎಸ್ಐಟಿ ಮುಂದಿನ ದಿನದಲ್ಲಿ ತನಿಖೆಯನ್ನ ನಡೆಸೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಯಾವದ ಬಳಿಕ ಮತ್ತೆ ಸ್ವಾಗತ. ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಮತ್ತೊಂದು ದೂರು. ಯೂಟ್ಯೂಬರ್ಸ್ ವಿರುದ್ಧ ಪ್ರಶಾಂತ್ ಸಂಬರಗಿ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಸಂಬರಗಿ ಸಾಕ್ಷಿ ರಕ್ಷಣೆಯ ಕಾಯ್ದೆಯನ್ನ ದುರ್ಬಳಕೆ ಮಾಡಿದ್ದಾರೆ. 5 ಯೂಟ್ಯೂಬರ್ಗಳಿಂದ ಚಿನ್ನಯ್ಯನ ಸಂದರ್ಶನ ಮಾಡಿದ್ದಾರೆ. ಮೊದಲೇ ಸಂದರ್ಶನ ಮಾಡಿ ಷಡ್ಯಂತ್ರದ ಭಾಗ ಆಗಿದ್ದಾರೆ. ಯೂಟ್ಯೂಬರ್ಸ್ಗೆ ಬಂದ ಹಣದ ಬಗ್ಗೆ ತನಿಖೆ ಮಾಡಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಶಾಂತ್ ಸಂಬರಗಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಬಂದ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ಈಗ ಆತನೇ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ. ಆತನನ್ನ ಅರೆಸ್ಟ್ ಮಾಡಲಾಯಿತು. ಅದು ಯೂಟ್ಯೂಬ್ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಕೂಡ ಆಗಿದೆ. ಈ ವಿಚಾರವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಪ್ರಶಾಂತ್ ಸಂಬರ್ಗಿ ಅವರು ಬಂದಿದ್ರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನ್ ಕಾರಣ ಸರ್? ಈಗ ಚಿನ್ನಯ್ಯ ಅವರನ್ನ ಅವ್ರು ಮಾತಾಡ್ಸಿದ್ದಾರೆ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಏನ್ ತಪ್ಪು ಕಾಣಿಸ್ತು ನಿಮಗೆ? ಚಿನ್ನಯ್ಯ ಅವರು ಅರೆಸ್ಟ್ ಆದ್ರಾಗಿಂದ ಮತ್ತು ಅವರು ಯಾವ ಪೀರಿಯಡ್ ಅಲ್ಲಿ ಸರ್ಕಾರದ ಮಾನಿಟರ್ಡ್ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಅವರು ಪ್ರೊಟೆಕ್ಟೆಡ್ ವಿಟ್ನೆಸ್ ಅಂದರೆ ಅವರು ಯಾರ ಜೊತೆನೂ ಮಾತಾಡಬಾರ್ದು, ಯಾರಿಗೂ ಇನ್ಫ್ಲೂಯೆನ್ಸ್ ಆಗಬಾರ್ದು, ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಅವರ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ 2019 ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸಲ್ಲಿ ನಾನೊಬ್ಬ ಪ್ರೊಟೆಕ್ಟೆಡ್ ವಿಟ್ನೆಸ್. ನನಗೆ ಕಾನೂನು ಮತ್ತು ಕೋರ್ಟಿನ ವ್ಯವಹಾರ ಮತ್ತು ಪ್ರೊಟೆಕ್ಟೆಡ್ ವಿಟ್ನೆಸ್ ಹೇಗಿದೆ ನನಗೆ ಗೊತ್ತಿದೆ. ಚೆನ್ನಯ್ಯ
ಆ ಪ್ರೊಟೆಕ್ಟೆಡ್ ವಿಟ್ನೆಸ್ ಅಲ್ಲಿ SITಗೆ ಬಂದು ಮುಸುಕು ಹಾಕೊಂಡು ಯಾರ ಜೊತೆ ಕಾಣಿಸಬಾರದು ಅಂತ ಹೇಳಿ ತಿಮ್ರೋಡಿ ಮನೆಗೆ ಹೋಗಿ ಅಲ್ಲಿ ಒಂದು 5 ಜನ ಯೂಟ್ಯೂಬರ್ಸ್ಗೆ ಯೂಟ್ಯೂಬ್ ಅನ್ನ ಕೊಟ್ಟಿರಬೇಕು ಅಂದ್ರೆ ಇದರಿಂದ ಯಾವುದೊಂದು ಷಡ್ಯಂತ್ರ ಇದೆ. ಈ ಷಡ್ಯಂತ್ರದಲ್ಲಿ ಅವರು ಪಾಲ್ದಾರಕರಿದ್ದಾರೆ. ಆ 5 ಯೂಟ್ಯೂಬರ್ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಡಿಟಾಕ್ಸ್ ಆಗಿರ್ಬೋದು, ರ್ಯಾಂಪೇಜ್ ಆಗಿರ್ಬೋದು, ಕೂಡ ರ್ಯಾಂಪೇಜ್ ಆಗಿರ್ಬೋದು, ವಾರ್ತಾ ಭಾರತಿ ಆಗಿರ್ಬೋದು, ಅದಾದ ನಂತರ ನಮ್ಮ ಮೊಹಮ್ಮದ್ ಸಮೀರ್ ಆಗಿರ್ಬೋದು, ಅದಾದ ಕರ್ನಾಟಕ ಪ್ಲಾನೆಟ್, ಕನ್ನಡ ಪ್ಲಾನೆಟ್ ಆಗಿರ್ಬೋದು. ಹೀಗೆ 5 ಜನ ಯೂಟ್ಯೂಬರ್ ವಿರುದ್ಧ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ಚೆನ್ನಯ್ಯ ಅವರ ವಿಡಿಯೋ ಅನ್ನ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಇರಬೇಕಾದ್ರೆ ವಿಟ್ನೆಸ್ 40 ದಿನ ಏನು SIT ಅಲ್ಲಿ ಒಂದು ಪ್ರೊಟೆಕ್ಟೆಡ್ ಆಗಿದ್ದ ಆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಬಿತ್ತರಣೆ ಮಾಡಿದ್ದಾರೆ ಅಂತ. ಆದ್ರೆ ಅವ್ರು ಹೇಳ್ತಾ ಇರೋದು ಇದು ಅರೆಸ್ಟ್ಗಿನ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ಅರೆಸ್ಟ್ಗಿಂತ ಮುಂಚೆ ಮಾಡಿದ್ರು ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ. ನೀವು ವಿಡಿಯೋ ಮಾಡ್ಕೊಂಡು ಯಾಕೆ SIT ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ ಬರಲಿಲ್ಲ? ನೀವು ಮುಂಚೆ ಮಾಡಿದ್ರು ಕ್ರೈಮೇ, ಆ ಪ್ರೊಟೆಕ್ಟೆಡ್ ಟೈಮಲ್ಲಿ ಮಾಡಿದ್ರು ಕ್ರೈಮೇ, ಮುಂದೆ ಮಾಡಿದ್ರು ಕ್ರೈಮ್ ಆಗ್ತಾ ಇತ್ತು. ನಿಮಗೆ ಯಾವ ಮಾನ್ಯತೆನೂ ಇಲ್ಲ. ಈ 5 ಯೂಟ್ಯೂಬ್ ಚಾನೆಲ್ ನ್ಯೂಸ್ ಕಂಟೆಂಟ್ ಅಲ್ಲ, ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಲೈಸೆನ್ಸ್ ತಗೊಂಡಿಲ್ಲ, ಯಾವುದೇ ಸೆನ್ಸಾರ್ ಇಲ್ಲ. ತಮಗೆ ತಾವೇ ಬೇಕಾಗಿರೋ ಹಾಗೆ ನ್ಯೂಸ್ ಅನ್ನು ಬಿತ್ತರಣೆ ಮಾಡಿಕೊಂಡು ಯಾರೋ ಒಬ್ಬರಿಗೆ ಖುಷಿ ಮಾಡಲಿಕ್ಕೆ, ಯಾರೋ ಒಬ್ಬರಿಗೆ ಮೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂಥ ದೇಶದಲ್ಲಿ ಧರ್ಮದ ವಿರುದ್ಧ, 2 ಧರ್ಮದ ವಿರುದ್ಧ ಒಂದು ದುಶ್ಮನಿ ಬರಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಪಿತೂರಿ. ಇದು ಪಿತೂರಿನ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ಅವರು ಕೇಸ್ ಬುಕ್ ಮಾಡಬೇಕು, ಇದನ್ನ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿಟ್ನೆಸ್ ನನ್ನ ಪತ್ರದ ಸಾರಾಂಶ. ಏನಾದ್ರು ಈಗ ಅದಕ್ಕೆ ತನಿಖೆ ಮಾಡ್ತೀವಿ ಅಂತಂದ್ರೆ ಈ ಆಂಗಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇವ್ರಿಗೆ ನೋಟಿಸ್ ಕೊಟ್ಟು ನಾವು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತು. SITಗೆ ದೂರನ್ನ ಕೊಟ್ಟಿದ್ದೀನಿ, ಅವರು ಕೇಳಿದಂತ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀನಿ, ಅದಕ್ಕೆ ಬೇಕಾದಂತ ಪೂರಕವಾದಂತ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ SIT ಮುಂದಿನ ದಿನದಲ್ಲಿ ತನಿಖೆಯನ್ನ ನಡೆಸೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ವಿಟ್ನೆಸ್ ಪ್ರೊಟೆಕ್ಷನ್ ಇರಬೇಕಾದ್ರೆ ವಿಟ್ನೆಸ್ 40 ದಿನ ಏನು SIT ಅಲ್ಲಿ ಒಂದು ಪ್ರೊಟೆಕ್ಟೆಡ್ ಆಗಿದ್ದ ಆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಬಿತ್ತರಣೆ ಮಾಡಿದ್ದಾರೆ ಅಂತ. ಆದ್ರೆ ಅವ್ರು ಹೇಳ್ತಾ ಇರೋದು ಇದು ಅರೆಸ್ಟ್ಗಿನ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ಅರೆಸ್ಟ್ಗಿಂತ ಮುಂಚೆ ಮಾಡಿದ್ರು ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ. ನೀವು ವಿಡಿಯೋ ಮಾಡ್ಕೊಂಡು ಯಾಕೆ SIT ಕೊಡ್ಲಿಲ್ಲ, ಯಾಕೆ ಕಂಪ್ಲೇಂಟ್ ಬರಲಿಲ್ಲ? ನೀವು ಮುಂಚೆ ಮಾಡಿದ್ರು ಕ್ರೈಮೇ, ಆ ಪ್ರೊಟೆಕ್ಟೆಡ್ ಟೈಮಲ್ಲಿ ಮಾಡಿದ್ರು ಕ್ರೈಮೇ, ಮುಂದೆ ಮಾಡಿದ್ರು ಕ್ರೈಮ್ ಆಗ್ತಾ ಇತ್ತು. ನಿಮಗೆ ಯಾವ ಮಾನ್ಯತೆನೂ ಇಲ್ಲ. ಈ 5 ಯೂಟ್ಯೂಬ್ ಚಾನೆಲ್ ನ್ಯೂಸ್ ಕಂಟೆಂಟ್ ಅಲ್ಲ, ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಲೈಸೆನ್ಸ್ ತಗೊಂಡಿಲ್ಲ, ಯಾವುದೇ ಸೆನ್ಸಾರ್ ಇಲ್ಲ. ತಮಗೆ ತಾವೇ ಬೇಕಾಗಿರೋ ಹಾಗೆ ನ್ಯೂಸ್ ಅನ್ನು ಬಿತ್ತರಣೆ ಮಾಡಿಕೊಂಡು ಯಾರೋ ಒಬ್ಬರಿಗೆ ಖುಷಿ ಮಾಡಲಿಕ್ಕೆ, ಯಾರೋ ಒಬ್ಬರಿಗೆ ಮೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂಥ ದೇಶದಲ್ಲಿ ಧರ್ಮದ ವಿರುದ್ಧ, 2 ಧರ್ಮದ ವಿರುದ್ಧ ಒಂದು ದುಶ್ಮನಿ ಬರಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಒಂದು ಪಿತೂರಿ. ಇದು ಪಿತೂರಿನ ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ಅವರು ಕೇಸ್ ಬುಕ್ ಮಾಡಬೇಕು, ಇದನ್ನ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿಟ್ನೆಸ್ ನನ್ನ ಪತ್ರದ ಸಾರಾಂಶ. ಏನಾದ್ರು ಈಗ ಅದಕ್ಕೆ ತನಿಖೆ ಮಾಡ್ತೀವಿ ಅಂತಂದ್ರೆ ಈ ಆಂಗಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇವ್ರಿಗೆ ನೋಟಿಸ್ ಕೊಟ್ಟು ನಾವು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತು. SITಗೆ ದೂರನ್ನ ಕೊಟ್ಟಿದ್ದೀನಿ, ಅವರು ಕೇಳಿದಂತ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀನಿ, ಅದಕ್ಕೆ ಬೇಕಾದಂತ ಪೂರಕವಾದಂತ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ SIT ಮುಂದಿನ ದಿನದಲ್ಲಿ ತನಿಖೆಯನ್ನ ನಡೆಸೋದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.